ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಮಕ್ಕಳಂತೆ ಹೂವಿನ ಸಸಿಗಳನ್ನು ಬೆಳೆಸಿ ಪೋಷಿಸುತ್ತಿರುವ ರಾಜೇಶ್ವರಿ ಆರ್ ಭಟ್ ಅವರ ಬಗ್ಗೆ ತಿಳಿದುಕೊಳ್ಳುವ. ಸುಳ್ಯ ತಾಲೂಕು ಮುಪ್ಪೇರಿಯ ಗ್ರಾಮದ ದೇವಸ್ಯ ಎಂಬಲ್ಲಿರುವ ಕೃಷಿಕ ರಾಮಚಂದ್ರ ಭಟ್ ಅವರ ಪತ್ನಿ ರಾಜೇಶ್ವರಿ ಆರ್ ಭಟ್ ಸುಮಾರು ಚಿಕ್ಕ ಪ್ರಾಯದಿಂದ ಗಿಡ ನೆಡುವ ಹವ್ಯಾಸ ಬೆಳೆಸಿಕೊಂಡು ಬಂದಿದ್ದಾರೆ. ಇದೀಗ ಮನೆಯಂಗಳ ತುಂಬ ಹೂವಿನ ಗಿಡಗಳು ನೋಡಲು ಕಣ್ಣಿಗೆ ಹಬ್ಬದಂತಿದೆ. ಬನ್ನಿ ನೋಡ್ಕೊಂಡು ಬರೋಣ. ಮುಪ್ಪೇರಿಯ ಗ್ರಾಮದ ರಾಮಚಂದ್ರ ಭಟ್ರ ಅವರ ಪತ್ನಿಯಾಗಿದ್ದೇನೆ. ನನಗೆ ಸಣ್ಣ ಪ್ರಾಯದಿಂದಲೇ ಹೂವಿನ ಸಸಿಯನ್ನೆಲ್ಲ ಮಾಡುವ ಇಂಟ್ರೆಸ್ಟ್ ಇತ್ತು. ಅದನ್ನು ಮುಂದೆ ಸಹ ಬೆಳೆಸಿಕೊಂಡು ಬಂದಿದ್ದೇನೆ. ಸ್ವಲ್ಪವೇ ಜಾಸ್ತಿ ಮಾಡ್ತಾ ಹೋಗಿ ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದೇನೆ. ಎಲ್ಲ ವೆರೈಟೀಸ್ ಅಂದರೆ ಅದನ್ನು ಸ್ವಲ್ಪ ನಂದು ಒಂದೊಂದೇ ಇದು ಇತ್ತು, ಸಣ್ಣದು ಒಂದೊಂದು ಹೂವಿನ ಸಸಿಗಳಿತ್ತು. ಈಗ ಅದನ್ನು ಜಾಸ್ತಿ ಕಂಟಿನ್ಯೂಸ್ ಆಗಿ ಜಾಸ್ತಿ 10 ಪಾಟು 20 ಪಾಟು ಎಲ್ಲ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ನನ್ನ ಹತ್ರ ಹಳೆ ವೆರೈಟಿ ಮತ್ತು ಹೊಸ ವೆರೈಟಿ ಅದರ ಎರಡರ ಕಾಂಬಿನೇಷನು ಇದೆ. ಅಂದರೆ ನನಗೆ ಮಲ್ಲಿಗೆ, ಮಂದಾರ ಆಗಿರುವ ಹಳೆ ವೆರೈಟಿ ಗೋರಂಟೆ, ಹಬ್ಬಲ್ಲಿಗೆ ಅದು ಸಹ ನನಗೆ ಇಷ್ಟ. ಮತ್ತು ಈ ಹೂ ಬಿಡುವ ಗುಲಾಬಿ ಮತ್ತು ಆ್ಯಂಥೋರಿಯಮ್ಮು ಮತ್ತು ಕೋಳಿ ಜುಟ್ಟು ಹಾಗೆ ಸೀಸನಲ್ ಫ್ಲವರ್ಸ್ ಅದು ಎಲ್ಲ ಸಹ ಇಷ್ಟ. ಮತ್ತು ನನಗೆ ಇದು ಅಲಂಕಾರಿಕ ಸಹ ಗಿಡಗಳು ಸಹ ಎಲ್ಲ ಇಷ್ಟ. ಎಲ್ಲದನ್ನು ಸಹ ನಾನು ಸಮಾನವಾಗಿ ಅದನ್ನೆಲ್ಲದನ್ನು ಸಹ ಬೆಳೆಸಿಕೊಂಡು ಬರ್ತಾ ಇದ್ದೇನೆ. ನನಗೆ ಎಲ್ಲದರಲ್ಲಿ ಸಹ ಇಷ್ಟ ಉಂಟು. ನನ್ನ ಗಾರ್ಡನಿಗೆ ಸಪೋರ್ಟಾಗಿ ನನ್ನ ಗಂಡ ನಿಂತಿದ್ದಾರೆ. ಮತ್ತು ನನಗೆ ತುಂಬ ಸಣ್ಣ ಪ್ರಾಯದಿಂದಲೇ ನನ್ನ ತಂದೆಯದ್ದು ನನಗೆ ಅದಕ್ಕೆ ಪ್ರೇರಣೆ ಇತ್ತು. ಮತ್ತು ನನ್ನ ಮಾವನಿಗೂ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು ನನ್ನ ಈ ಹೂವಿನ ಸಸಿಯ ಕೆಲಸಕ್ಕೆ. ಮಾವನು ಕೂಡ ನನಗೆ ಸಪೋರ್ಟ್ ಕೊಡ್ತಾಯಿದ್ರು. ಇದೆಲ್ಲ ಇಂಟ್ರೆಸ್ಟ್ ಬೆಳೀತಾ ನನಗೆ ಈಗ ತುಂಬ ಜಾಸ್ತಿ ಮಾಡಲಿಕ್ಕೆ ಪ್ರೇರಣೆ ಕೊಟ್ಟಿತ್ತು. ನನ್ನ ಹತ್ರ 1000ಕ್ಕೆ ಮೇಲ್ಪಟ್ಟು ಗಿಡಗಳು ಇರ್ಬೋದು. ಅಂದರೆ ಅಲಂಕಾರಿಕ ಸಸಿಗಳು ಮತ್ತು ಹೂವಿನ ಬಿಡುವ ಸಸಿಗಳು ಮತ್ತು ಎಲ್ಲ ಸಸಿಗಳು ಸೇರಿ ಒಂದು 1000 ಥರದ ವೆರೈಟಿಯ ಸಸಿಗಳಿದೆ. ತಾವರೆ ಕೂಡ ಇದೆ. ತಾವರೆ ಕೂಡ ಸಹ ನನಗೆ ಇಂಟ್ರೆಸ್ಟು. ಅದು ಸಹ ಮಾಡ್ತಾ ಇದ್ದೇನೆ. ಅದರಲ್ಲಿ ಹೂ ಅದಕ್ಕೆ ವಾಟರ್ ಲಿಲ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ಹೂ ಬಿಡುವ ಸಸಿಗಳು ಮತ್ತು ಇನ್ವಿಟೇಷನ್ಸ್ ಅಂತ ಹೇಳ್ತಾರೆ. ಇದಕ್ಕೆ ತುಂಬ ನೀರು ಜಾಸ್ತಿ ಬಿಡಬಾರ್ದು, ಬಿಸಿಲು ಜಾಸ್ತಿ ಬೀಳಬಾರ್ದು. ಆ ಟೈಪಿನ ಸಸಿ ಇದು. ತುಂಬ ಅಂದರೆ ಪೇಷನ್ಸ್ ಇಲ್ಲ ಅಂತೇಳಿ ಇದಕ್ಕೆ ಇದು ಈ ಹೂವಿನ ಸಸಿಯ ಹೆಸರೇ ಹಾಗೆ. ಮತ್ತು ಬಿಸ್ಕೆಟ್ ಹೂ ಅಂತಲೂ ಹೇಳ್ತಾರೆ, ಮಿಠಾಯಿ ಹೂ ಅಂತಲೂ ಹೇಳ್ತಾರೆ. ನಾನು ಇದಕ್ಕೆ ಫಸ್ಟಿಗೆ ಅಂದರೆ ಮಣ್ಣು ಮಿಕ್ಸ್ ಮಾಡಿ ಕೊಡ್ತೇನೆ. ಅಂದರೆ 10 ಬಟ್ಟಿ ಮಣ್ಣು ಮತ್ತು 10 ಬಟ್ಟಿ ಸೂಟು ಮಣ್ಣು ಮತ್ತು 2-3 ಬಟ್ಟಿ ಇದು ಹೊಯ್ಗೆ ಮತ್ತು ಸಗಣಿ ಹುಡಿ 1 ಗೋಣಿ, 4 ಬಟ್ಟಿಯಷ್ಟು ಸಗಣಿ ಹುಡಿ ಅಷ್ಟನ್ನು ಮಿಕ್ಸ್ ಮಾಡಿಕೊಳ್ತೇನೆ. ಮತ್ತು ಕೆಲವು ಸಸಿಗಳಿಗೆ ಇದನ್ನು ಕೋಕೋಪಿಟ್ಟನ್ನು ಮಿಕ್ಸ್ ಮಾಡಿಕೊಳ್ತೇನೆ. ಅದು ಗಿಡಗಳ ಮೇಲೆ ಹೊಂದಿಕೊಂಡುಂಟು. ಕೆಲವುದಕ್ಕೆ ನೀರು ಜಾಸ್ತಿ ಬೇಕು ಅಂತಾದರೆ ಅದಕ್ಕೆ ಕೋಕೋಪಿಟ್ ಸೇರಿಸಿಕೊಳ್ತೇನೆ. ನೀರು ಜಾಸ್ತಿ ಬೇಡದ್ದಕ್ಕೆ ಕೋಕೋಪಿಟ್ ಸೇರಿಸಿಕೊಡೋದಿಲ್ಲ. ಒಂದು ಹರಳಿಂಡಿ ಮತ್ತು ಕೈಬೇವಿನ ಹಿಂಡಿ ಮತ್ತು ಇದು ಕೈಬೇವಿನ ಹಿಂಡಿ ಮತ್ತು ನೆಲಕಡಲೆ ಹಿಂಡಿ ಅದ್ರ 3 ಮತ್ತು ಇದು ಹಟ್ಟಿ ಗೊಬ್ಬರ 1 ಬಟ್ಟಿ ಮತ್ತು 2 kg ಬೆಲ್ಲ ಮತ್ತು 1 kgಯಷ್ಟು ಬೂದಿ ಮತ್ತು ಸ್ವಲ್ಪ ನಮ್ಮ ಮನೆ ಮಣ್ಣು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ತೇನೆ. ಅದನ್ನು ದಿವಸ ಕಲಡಿಸ್ತಾ ಇರಬೇಕು. 8 ದಿವಸ ಇದನ್ನು ಇಟ್ಕೊಂಡು ಮತ್ತು ಅದನ್ನು 2 ಪಾಟೆಯಷ್ಟು ಹೊಯ್ದುಕೊಂಡು ಅದು ತೆಳ್ಳಗಾಗಬೇಕು. ಗಟ್ಟಿಯಾದರೆ ಸಸಿಗಳು ಸಾಯುವ ಸಂಭವ ಉಂಟು.
ಹಾಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು DAP ಅದನ್ನು ಹಾಕ್ತೀನಿ ನಾನು. ಈಗ ಇವರು ಅಕ್ಷಯರಾಮ್ ಅವರು ನನ್ನ ಹತ್ರ, ಅಂದರೆ ಅವರು ಗಾರ್ಡನ್ ಡೆವಲಪರ್, ಅವ್ರ ಹತ್ರ ಕೇಳಿದಾಗ ಅವರು ಹೇಳಿದರು DAP ಮತ್ತು DAP ಕೊಡಿ 15 ದಿವಸಕ್ಕೊಮ್ಮೆ, ಮತ್ತು 15 ದಿವಸಕ್ಕೊಮ್ಮೆ ಇದು ಕೊಡಿ, ಪೊಟ್ಯಾಶ್ ಕೊಡಿ ಅಂತ ಹೇಳಿದರು. ಹಾಗೆ ಅದನ್ನು ಸಹ ಹಾಕ್ತಾ ಇದ್ದೇನೆ ನಾನು. ಹಾಗೆ ಎಲ್ಲರ ಹತ್ರ ಎಲ್ಲ ವಿಷಯಗಳನ್ನು ಕಲ್ತುಕೊಂಡಿದ್ದೇನೆ. ಯಾರ ಹತ್ರ ಸಹ ಅಂದರೆ ಅದನ್ನು ಕಲ್ತುಕೊಳ್ಳೋದ್ರ ಇನ್ನೂ ಇದೆ, ಅದರಲ್ಲಿ ಕಲ್ತುಕೊಳ್ಳಲಿಕ್ಕೆ. ನಾನು ಗಿಡಗಳನ್ನು ಕೊಡ್ತೇನೆ, ನನ್ನ ಹತ್ರ ಇದ್ದ ಗಿಡಗಳನ್ನು, ಎಕ್ಸ್ಟ್ರಾ ಸಸಿಗಳನ್ನು ನಾನು ಕೊಡ್ತೇನೆ. ನಾನು ಅವರ ಕೈಯಿಂದ ತೆಗೆದುಕೊಂಡು ಬರ್ತೇನೆ. ಅದು ಗಿಡ ಕಳ್ಳತನ ಇದ್ದರೆ ಸುಲಭ, ಅಂದರೆ ನಾವು ಒಂದೊಂದು ಸಸಿಗಳಿಗೆ 350-400 ರೂಪಾಯಿ ಕೊಟ್ಟು ನಾವು ತೆಕ್ಕೊಂಡು ಬರೋದು ನಮಗೆ ಅದು ಅಷ್ಟು ಲಾಭದಾಯಕವಲ್ಲ. ಅಂದರೆ ಇದರಿಂದ ಏನೂ ಬರೋದಿಲ್ಲ, ಮನಸ್ಸಿಗೆ ಸಂತೋಷ ಕೊಡೋದಷ್ಟೇ ಅಲ್ಲದೆ ಮತ್ತೆ ಏನು ಅದರಿಂದ ಪ್ರಯೋಜನ ಬರೋದಿಲ್ಲ. ಹಾಗಾಗಿ ನಾನು ಗಿಡವನ್ನು ನಾನು ಬೇರೆಯವರ ಕೈಯಿಂದ ತೆಗೆದುಕೊಂಡು ಬರ್ತೇನೆ, ನಾನು ಸಹ ಕೊಡ್ತೇನೆ. ಅದು ಮಾಡಿದರೆ ನಮಗೆ ಈ ಹೂವಿನ ಸಸಿಯ ಕೃಷಿ ಗೆಳೆತನ ಇದ್ದರೆ ನಮಗೆ ಹೂವಿನ ಸಸಿ ಮಾಡಲಿಕ್ಕೆ ಜಾಸ್ತಿ ಮಾಡಲಿಕ್ಕೆ ಸುಲಭ. ಈ ಥರ ನಾವು ಹೂವಿನ ಸಸಿಯನ್ನು ನಟ್ಟರೆ ನಮಗೆ ಮನಸ್ಸಿಗೂ ನೆಮ್ಮದಿ, ಮತ್ತು ಯಾವುದೇ ನಮಗೆ ಚಿಂತೆಗಳು ಬರೋದಿಲ್ಲ, ಟೆನ್ಷನ್ ಇರೋದಿಲ್ಲ. ಮನಸ್ಸಿಗೆ ತುಂಬ ಖುಷಿಯಾಗ್ತದೆ. ಮತ್ತು ನಮಗೆ ಪ್ರಕೃತಿಯಿಂದ ನಮಗೆ ಬೇಕಾದಷ್ಟು ಆಮ್ಲಜನಕ ಹಸಿರು ಸಸಿಗಳಿಂದ ಎಲ್ಲ ಸಿಗ್ತದೆ ನಮಗೆ. ಮತ್ತು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ನಮಗೆ ಯಾವುದೇ ಬೇರೆ ಯೋಚನೆಗಳು ಬರೋದಿಲ್ಲ. ಇದನ್ನೇ ಅದು ಬೆಳೆಸ್ತಾ ಇರುವಾಗ ನಮಗೆ ಮಕ್ಕಳಂತೆ ಅದನ್ನು ಕಾಣ್ತದೆ. ನಮಗೆ ಅದರಿಂದ ಒಂದು ಸಂತೋಷ ಸಿಗ್ತದೆ ಮನಸ್ಸಿಗೆ. ಅದುವೇ ನಮ್ಮನ್ನು ಪುಷಪ್ ಮಾಡ್ತದೆ. ಎಲ್ಲ ಕೆಲಸಕ್ಕೂ ಸಹ ಒಂದು ಇಂಟ್ರೆಸ್ಟ್ ಬರ್ತದೆ ನಮಗೆ. ಇದನ್ನು ಆಚೆ ಈಚೆ ನಡ್ತೇವೆ, ಆಚೆ ಈಚೆ ಪಾಟ್ಗಳನ್ನು ಇಡ್ತೇವೆ, ಹಾಗೆಲ್ಲ ಮಾಡುವಾಗ ನಮಗೆ ವ್ಯಾಯಾಮವೂ ಸಿಗ್ತದೆ. ಅದು ಎಲ್ಲದೂ ಸಹ ನಮಗೆ ಇದರಿಂದಲೇ ಹೂವಿನ ಸಸಿಯಿಂದ ಸಿಗ್ತದೆ. ಹಾಗಾಗಿ ಎಲ್ಲರೂ ಸಹ ಒಂದೊಂದು ಸಸಿ ನಟ್ಟು ನೋಡಿ ಆಗುವಾಗ ನಿಮಗೆ ಗೊತ್ತಾಗ್ತದೆ ಅದರಲ್ಲಿ ಒಂದು ಹೂ ಬರುವಾಗ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿಕೊಂಡು. ಅದು ಬೆಳೆಸಿದವರಿಗೆ ಗೊತ್ತುಂಟು. ಮತ್ತು ಇದು ಎಲ್ಲರೂ ಸಹ ಬೆಳೆಸಿ ಹೂ ಬೆಳೆಸಿ ಆವಾಗ ನಮಗೆ ಸಂತೋಷ ಸಿಗ್ತದೆ ಅಂತ ಹೇಳಿಕೊಂಡು